ಬ್ಯಾಂಗ್ಳೂರ್ನೆಲ್ಲ ಸಕಾಲದಲ್ಲಿ ನೀವು ಅಪ್ಲೈ ಮಾಡ್ಬೋದು. ಒಬ್ಬ ವ್ಯಕ್ತಿ ಪ್ರೊಫೈಲನ್ನು ಅವನ ಆಧಾರ್ ಕಾರ್ಡ್ ಜೊತೆಗೆ ಇಂಥ ವ್ಯಕ್ತಿ ಬಗ್ಗೆ ನಮಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಇಲ್ಲ ಸ್ವಲ್ಪ ಚೆಕ್ ಮಾಡಿ ಹೇಳಿ ಅಂತ ಹೇಳಿ ನೀವೇನಾದರೂ ನಮಗೆ ಅಪ್ಲಿಕೇಶನ್ ಹಾಕಿದ್ದೇನೆ ಅಂದರೆ ಸಕಾಲದಿಂದ ನಮಗೆ ಬರುತ್ತಿಲ್ಲ. ಬ್ಯಾಂಗ್ಳೂರ್ ಒನ್ನಲ್ಲಿ ನೀವೇನು ಸೈಬರಲ್ಲಿ ಹಾಕಿರ್ತೀರಿ ಅದು ನಮಗೆ ಬರುತ್ತೆ. ಅವ್ನ ಡೀಟೇಲ್ಸ್ ಎಲ್ಲ ತೊಗೊತೀವಿ, ಡಾಕ್ಯುಮೆಂಟೇಷನ್ ಮಾಡ್ಕೊತೀವಿ. ಆಮೇಲೆ ನಮ್ದು ICGS ಅಲ್ಲಿ ನಾವು ಫಿಂಗರ್ ಪ್ರಿಂಟನ್ನು ಚೆಕ್ ಮಾಡ್ತೀವಿ ವೆದರ್ ಎನಿ ಬ್ಯಾಕ್ಗ್ರೌಂಡ್ ಈಸ್ ದೇರ್ ಇನ್ ನಾಟ್ ಅಂತ ಹೇಳಿ. ಯಾವ ಮನೆಯ ಮಾಲೀಕರು ಈ ವಿದೇಶಿಗರಿಗೆ ಏನಾದರೂ ಮನೆ ಕೊಡ್ತಾ ಇದ್ದೀರಾ ಬಾಡಿಗೆಗೆ ಅಂತಂದರೆ ಅವ್ರು ಲೀಗಲ್ ಆಗಿ ಬಂದಿದ್ರು ಕೂಡ ಯು ಹ್ಯಾವ್ ಟು ಸಬ್ಮಿಟ್ ಆಸ್ C ಫಾರ್ಮ್. ಸೊ ನೀವು ಕೊಡದೆ ನಮಗೆ ಆರಾಮಾಗಿ ಬಾಡಿಗೆ ಕಟ್ತಿದ್ದಾನೆ, ನಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನಂತ ನೀವೇನಾದರೂ ರಿಪೋರ್ಟ್ ಮಾಡೋದನ್ನು ಬಿಟ್ಟಿದ್ದೀರಿ ಅಂತಂದರೆ ನಿಮ್ಮ ಅಂಡರಲ್ಲಿ ಇಮಿಗ್ರೇಷನ್ ಆ್ಯಂಡ್ ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಕೇಸ್ ಆಗುತ್ತೆ. ಊಟ ಕೇಳಕ್ಕೆ ಹೋದಾಗ ಕಾಲೇಲಿ ಒದಿಸ್ಕೊಂಡವ್ರು ನಾವೆಲ್ಲ ಬಿಕಾಸ್ ಆಫ್ ವಿ ಬಿಲಾಂಗ್ಸ್ ಟು ಶೆಡ್ಯೂಲ್ ಕ್ಯಾಸ್ಟ್. ನಮಗೆ ನೀರು ಕೊಟ್ಟಿಲ್ಲ ಸರ್. ಈ ನಾವು ಅದೇ ಹೂವಿನಡಗಲಿಯಲ್ಲಿ ನೀರು ಕುಡಿಬೇಕಂತ ಹೋದ್ರೆ ನೀರು ಕೊಡೋರಲ್ಲ ನಮಗೆಲ್ಲ. ನಮ್ಮ ತಂದೆ ತಾಯಿಗಳು ಅನುಭವಿಸಿರೋ ಕಷ್ಟಗಳು ಈ ಶೆಡ್ಯೂಲ್ ಕ್ಯಾಸ್ಟಲ್ಲಿ ಇದ್ಬಿಟ್ಟು ತುಂಬ ಇದೆ. ಹತ್ರನೇ ಸೇರಿಸಿಲ್ಲ ನಮಗೆ ಜನಗಳು. ಇನ್ನೂ ನೀವು ಹಳ್ಳಿ ಕಡೆ ಹೋದರೆ ನನ್ನ ಪ್ರಕಾರ ಇನ್ನೂ ಇದೆ ಸರ್. ಅದು ಎರಡಿಕೇಟ್ ಆಗಬೇಕು. ಸಿಟಿ ಲೆವೆಲ್ ಎಲ್ಲಿ ಏನಂದರೆ ಇಂಡಿವಿಜುವಲ್ ಹೋಮ್ಗಳಿರ್ತದೆ, ಗೊತ್ತಾಗಲ್ಲ. ಈ ಆನ್ಲೈನ್ ಲೋನ್ ಆ್ಯಪ್ಗಳನ್ನೆಲ್ಲ ತೊಗೊಂಡ್ಬಿಡ್ತಾರೆ. ಅನ್ಅಫಿಷಿಯಲ್ ಲೋನ್ ಆ್ಯಪ್ಗಳ ಮುಖಾಂತರ ದುಡ್ಡು ತೊಗೊಂಡ್ಬಿಡ್ತಾರೆ. ಆ ದುಡ್ಡು ತೊಗೊಂಡ ಮೇಲೆ ಅವರು ಹಾಕಲೇಬೇಕು ವಿತ್ ಬಡ್ಡಿ. ಅವರಿಗೆ ಹಾಕಲಿಲ್ಲ ಅಂತಂದರೆ ಏನು ಮಾಡ್ತಾರೆ, ಅವ್ರು ಅಗೇನ್ ಮಾರ್ಫ್ಡ್ ಫೋಟೋಸ್ಗಳನ್ನು ಮಾಡ್ತಾರೆ. ಆ ಮಾರ್ಫ್ಡ್ ಫೋಟೋಸ್ಗಳನ್ನು ಮಾಡೋದು ಬಿಟ್ಟು ಅಗೇನ್ ಎಕ್ಸ್ಟಾರ್ಷನ್ ಮಾಡ್ತಾರೆ. ಭಾಳ ಜನರಿಗೆ ಹಿಂಗೆಲ್ಲ ಆಗಿದೆ ಸರ್. ಅದನ್ನೆಲ್ಲ ಮಾಡ್ಕೊಳ್ಳೋದು ಬೇಡ. ಅನ್ನೋನ್ ಅಕೌಂಟಿಂದ ಅನ್ನೋನ್ ಕಾಂಟೆಂಟಿಂದ ನಿಮಗೇನಾದರೂ ಫೋನ್ ಬರ್ತಿದ್ದಾವೆ, ಕಾಲ್ ಬರ್ತಿದ್ದಾವೆ ಅಂದರೆ ಪ್ಲೀಸ್ ಅವಾಯ್ಡ್ ದೆಮ್, ಬ್ಲಾಕ್ ದೆಮ್, ಡೋಂಟ್ ರೆಸ್ಪಾಂಡ್ ಟು ದೆಮ್ ಅಷ್ಟೇ ಸರ್. ಈಸಿಯಾಗಿ ಯಾವ್ದು ಸಿಗ್ತಾ ಇದೆ ನಮಗೆ ಅದು ಎಲ್ಲ ನಮಗೆ ಒಂದು ರೀತಿಯಲ್ಲಿ ಕುತ್ತಿಗೆ ಬರುವಂಥ ಏನು ಕಂಡೀಷನ್ಸ್ಗಳವೆಲ್ಲ. ಯಾವ್ದು ಆನ್ಲೈನ್ ಬೆಟ್ಟಿಂಗಿಗೆ ಒಂದ್ಸಲ ಅಡಿಕ್ಷನ್ ಆದ ಮನುಷ್ಯ ಅಂತಂದರೆ ಅವನಿಗೆ ಲಕ್ಷದ ಬೆಲೆ ಗೊತ್ತಾಗಲ್ಲ. ಹಾರ್ಡ್ ಕ್ಯಾಶ್ 1 ಲಕ್ಷ ಎಣಿಸೋದು ತುಂಬ ಡಿಫಿಕಲ್ಟ್ ಇದೆ. 1 ಲಕ್ಷ ಎಣಿಸ್ಬಿಟ್ಟು ಇನ್ನೊಬ್ರಿಗೆ ಕೊಡ್ಬೇಕಾದ್ರೆ ಒಂದು ನೋಟ್ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ತಿಳ್ಕೊಬೇಕಂದ್ರೆ ಇನ್ನೊಂದ್ಸಲ ಎಣಿಸ್ಬೇಕಾಗುತ್ತೆ ನಾವು. ಬಟ್ ಫೋನಲ್ಲಿ ಹಂಗಿಲ್ಲ. 1 ಲಕ್ಷ ಅಂದರೆ ಒಂದು ಒತ್ಬಿಟ್ಟು 0 ಹಾಕಿ ಕಳಿಸ್ತಾ ಇದ್ರೆ ಮುಗಿದೋಯ್ತದು. ಅದು ಫೀಲೇ ಅನ್ಸಲ್ಲ ಅವನಿಗೆ 1 ಲಕ್ಷ ನಾನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅನ್ನೋದು. ಎಸ್. ಸೊ ದುಡ್ಡು ಏನಾಗಿದೆ ಒಂದು ಸ್ವಲ್ಪ ಮೌಲ್ಯ ಕಳ್ಕೊತಾ ಇದೆ. ಮೊಬಿಲಿಟಿ ವರ್ಚುವಲ್ ಆಗಿರೋದ್ರಿಂದ ಮನೆಗೆ ಬೆಲೆ ಬರ್ತಾ ಇಲ್ಲ. ಅವನ ಸ್ಯಾಲ್ರಿನ ಅವನ ಸ್ಪ್ಯಾನ್ ಆಫ್ 10 ದಿನದಲ್ಲಿ ಖರ್ಚು ಮಾಡಿಬಿಡ್ತಾನೆ. ಅದೇ ಹಾರ್ಡ್ ಕ್ಯಾಶ್ ಇದ್ದರೆ ಒಂದು ದಿನ ತಕ್ಕೊಂಡು ಅದನ್ನು ಹೋಗಿ ಖರ್ಚು ಮಾಡ್ಬೇಕಂದ್ರೆ ತುಂಬ ಯೋಚನೆ ಮಾಡ್ತಾನೆ. 500 ರೂಪಾಯಿ ಕೊಟ್ಬಿಟ್ನಲ್ಲಪ್ಪ ಅಂತ. ಈಸಿಲಿ 500 ರೂಪಾಯಿ ವಿ ಕ್ಯಾನ್ ಸ್ಕ್ಯಾನ್, ಬಟ್ ಅಲ್ಲಿ ಕೊಟ್ಟಾಗ ಚೇಂಜ್ ಎಷ್ಟು ವಾಪಸ್ ಕೊಡ್ತಾನೆ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಒಬ್ಬ ಮನುಷ್ಯನ ಅವನ ಕ್ಯಾರೆಕ್ಟರ್ನ ಅಳಿಬೇಕು ಅಂತಂದರೆ ಒಂದು ಮೊಬೈಲ್ ಸಾಕು. ಈಗಿನ ಕಾಲದಲ್ಲಿ ಅವಾಗೆಲ್ಲ ನಮ್ಮ ಕುಲ ಗೋತ್ರ ಎಲ್ಲ ನೋಡಿಕೊಂಡು ಅವ್ನ ಫ್ಯಾಮಿಲಿ ಹೆಂಗೆ ಅವ್ನು ಹೆಂಗೆ ಅಂತ ವಿಚಾರ ಮಾಡಲಿಕ್ಕೆ ತುಂಬ ದಿನ ತಗೊಂತಿತ್ತು. ಮದುವೆ ಮಾಡಿಸ್ಬೇಕಂತಂದ್ರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್. ಎಸ್. ಹುಡುಗ ಹೌದು, ಒಳ್ಳೆಯವನ ಕೆಟ್ಟವನ, ಫ್ಯಾಮಿಲಿ ಚೆನ್ನಾಗಿದೆಯಾ ಇಲ್ವಾ, ಇವನಿಗೆ ಏನಾದರೂ ಬೇರೆ ಮದುವೆ ಆಗಿದೆಯಾ ಇಲ್ಲ ತಿಳ್ಕೊಳ್ಳಿಕ್ಕೆ ಎಲ್ಲ ಥರದಲ್ಲೂ ಊರಲ್ಲಿ ಹೋಗಿ ತಿಳ್ಕೊಬೇಕಾಗಿತ್ತು. ಇವಾಗ ಹಂಗಿಲ್ಲ. ಅವನದೇನು ಆ್ಯಂಡ್ರಾಯ್ಡ್ ಫೋನನ್ನು ಕೊಟ್ಟರೆ ಸಾಕು, ಮೋರ್ ದೆನ್ ಎನಫ್. If you give 15 minutes to a opponent, otherwise a counterparty, you'll get to know what is your character. ಈ ಮದುವೆಗಳು ಮಾಡಿಸ್ತಾರಲ್ಲ ಹೆಣ್ಮಕ್ಳಿಗೆ, ಅವ್ರ ಪೋಷಕರು ನಿಮ್ಮನ್ನೇನಾದ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಪೊಲೀಸ್ನವ್ರನ್ನ, ಸರ್ ಈ ಹುಡುಗನ ಏನಾದ್ರು ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡ್ಕೊಡಿ? ಈಗ ಒಂದು ಹೊಸ ರೂಲ್ ಆಗಿದೆ ಸರ್. ಆ್ಯಕ್ಚುಲಿ ಈಗ ನಿಮ್ಮ ಕ್ರಿಮಿನಲ್ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡ್ಕೋಬೇಕು ಅಂತಂದರೆ ನಮ್ಮಲ್ಲಿ ವಿ ಹ್ಯಾವ್ PVC, ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಅಂತ ಮಾಡ್ತೀವಿ. ಅದನ್ನು ಬ್ಯಾಂಗ್ಳೂರ್ನೆಲ್ಲ ಸಕಾಲದಲ್ಲಿ ನೀವು ಅಪ್ಲೈ ಮಾಡ್ಬೋದು. ಒಬ್ಬ ವ್ಯಕ್ತಿ ಪ್ರೊಫೈಲನ್ನು ಅವನ ಆಧಾರ್ ಕಾರ್ಡ್ ಜೊತೆಗೆ ಇಂಥ ವ್ಯಕ್ತಿ ಬಗ್ಗೆ ನಮಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಇಲ್ಲ ಸ್ವಲ್ಪ ಚೆಕ್ ಮಾಡಿ ಹೇಳಿ ಅಂತ ಹೇಳಿ ನೀವೇನಾದರೂ ನಮಗೆ ಅಪ್ಲಿಕೇಶನ್ ಹಾಕಿದ್ದೇನೆ ಅಂದರೆ ಸಕಾಲದಿಂದ ನಮಗೆ ಬರುತ್ತಿಲ್ಲ. ಬ್ಯಾಂಗ್ಳೂರ್ ಒನ್ನಲ್ಲಿ ನೀವೇನು ಸೈಬರಲ್ಲಿ ಹಾಕಿರ್ತೀರಿ ಅದು ನಮಗೆ ಬರುತ್ತೆ. ವಿ ವಿಲ್ ಕಾಲ್ ದೆಮ್. ಯಾರಿಗೆ ಯಾವ ವ್ಯಕ್ತಿಗೆ ನಮ್ಮದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗಬೇಕಾಗಿದೆ ಅವ್ನ ಡೀಟೇಲ್ಸ್ ಎಲ್ಲ ತೊಗೊತೀವಿ, ಡಾಕ್ಯುಮೆಂಟೇಷನ್ ಮಾಡ್ಕೊತೀವಿ. ಆಮೇಲೆ ನಮ್ದು ICGS ಅಲ್ಲಿ ನಾವು ಫಿಂಗರ್ ಪ್ರಿಂಟನ್ನು ಚೆಕ್ ಮಾಡ್ತೀವಿ ವೆದರ್ ಎನಿ ಬ್ಯಾಕ್ಗ್ರೌಂಡ್ ಈಸ್ ದೇರ್ ಇನ್ ನಾಟ್ ಅಂತ ಹೇಳಿ. ಈ ICGS ಮುಖಾಂತರ ಒಂದ್ಸಲ ಫಿಂಗರ್ ಪ್ರಿಂಟ್ ಏನಾದರೂ ಅದರಲ್ಲಿ ಹೋಯಿತು ಅಂತಂದರೆ ಥ್ರೂಔಟ್ ಇಂಡಿಯಾದಲ್ಲಿ ನಾವು ಎಲ್ಲೇ ಅಫೆನ್ಸ್ ಆಗಿ ಅವನೇನಾದ್ರು ಅರೆಸ್ಟ್ ಆದರೆ ಗೊತ್ತಾಗುತ್ತೆ ನಮಗೆ. ಅಂಥ ಸಿಸ್ಟಮ್. ಸೊ ಅಂಥ ಸಿಸ್ಟಮ್ ಹೊಸದಾಗಿ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಆ ಸಿಸ್ಟಮಲ್ಲಿ ನಾವು ಚೆಕ್ ಮಾಡಿದಾಗ ಏನು ಇಲ್ಲ ಅಂತಂದರೆ ಮಾತ್ರ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತೀವಿ ನಾವು. ಅದು ಸಿಕ್ತಂದರೆ ಇವನು ಕ್ಲೀನ್ ಇದ್ದಾನೆ ಅಂತ ಅರ್ಥ. ಇಲ್ಲದೆ ನಮಗೆ ಡಿಟೆಕ್ಟ್ ಆಗುತ್ತೆ, ನಾವು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ಈವನ್ ಫಾರ್ ದಿ ಟೆನೆಂಟ್ ಆಲ್ಸೋ ನೀವು ಮಾಡಬೇಕಾಗಿರೋದು ಅದೇ. ರೂಲ್ ಬಾಡಿಗೆ ಕೊಡಬೇಕಾಗಿರೋ ಕೂಡ ಅದೇ. ಯಾಕಂದರೆ ಅವ್ನು ಯಾವ ಕಾರಣಕ್ಕೆ ಬಂದಿದ್ದಾನೆ ನಿಮಗೂ ಗೊತ್ತಿರಲ್ಲ, ಏನು ಇಂಟೆನ್ಷನ್ ಇದೆ ಒಂದು ಗೊತ್ತಾಗಲ್ಲ. ಹಾಗಾಗಿ ಬ್ಯಾಂಗ್ಳೂರಲ್ಲಿ ಬಾಡಿಗೆಯಿಂದ ದುಡ್ಡು ತೊಗೊಳ್ಳೋದು ಒಂದೇ ಅಲ್ಲ, ಆ ಬಾಡಿಗೆ ಕೊಡಬೇಕಾದ್ರೆ ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಅದನ್ನು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ ಸರ್. ಯಾರೋ ಓನರ್ ಮೇಲೆ ಕೇಸ್ ಆಗುತ್ತೆ. ಒಂದೇದು ಅವ್ನು ಅಫೆನ್ಸ್ ಮಾಡಿದಂತಂದ್ರೆ ಅವ್ನು ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಅಂಥೇಳಿ. ಎರಡನೇದೇನಪ್ಪ ಅಂತಂದರೆ ಅವ್ನು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗಿಲ್ಲ ಅನ್ನೋದು ಒಂದು. ಮೂರನೇದೇನಪ್ಪ ಅಂತಂದರೆ
ಈಗ ಈ ಫಾರಿನರ್ಸ್ಗಳು ಬಂದು ಈ ಏರಿಯಾದಲ್ಲೆಲ್ಲ ತುಂಬ ಜಾಸ್ತಿ, ಬ್ಯಾಂಗ್ಳೂರ್ ಏರಿಯಾಗಳಲ್ಲಿ ಸ್ವಲ್ಪ ಉಳ್ಕೊತಾರೆ. ಎಕ್ಸಾಂಪಲ್ಲು ನೈಜೇರಿಯನ್ಸ್ ಓದಕ್ಕೆ ಬಂದಿದ್ದೀವಿ ಹಂಗೆ ಹಿಂಗೆ ಅಂತೇಳಿ ಹೇಳ್ತಾರೆ. ಅವ್ರದ್ದೆಲ್ಲ ವೀಸಾಗಳೆಲ್ಲ ಕಡೆ ತುಂಬ ಇದ್ದಾರೆ. ಹೌದು, ಅವ್ರದ್ದೆಲ್ಲ ಹೆಣ್ಣೂರು, ಬಾಣಸ್ವಾಡಿ, ಈಗ ಎಲ್ಲ ಇಲ್ಲಿ ಸಿಟಿ ಲೆವೆಲಲ್ಲಿ ಸ್ವಲ್ಪ ಕಡಿಮೆ ಸರ್ ಅವ್ರು ವಾಸ ಇರೋದು. ನಾನು ರೂರಲ್ ಹೇಳ್ತಿರೋದು, ಬ್ಯಾಂಗ್ಳೂರ್ ರೂರಲ್ಲಿಗೆ ಹೇಳ್ತಾ ಇರೋದು. ಯಾಕಂದರೆ ಚೀಫ್ ಆಫರಲ್ಲಿ ಅವ್ರಿಗೆ ಇಂಡಿವಿಜುವಲ್ ಮನೆಗಳು ಸಿಗ್ತದೆ. ದೇ ಟಾರ್ಗೆಟ್ ದ ಇಂಡಿವಿಜುವಲ್ ಹೌಸಸ್. ಓಹೋ, ಕಮ್ಯುನಿಟಿ ಜೊತೆ ಇರೋಕ್ಕೆ ಇಷ್ಟಪಡಲ್ಲ. ಇಂಡಿವಿಜುವಲ್ ಹೋಮ್ಗಳನ್ನಿದ್ದು ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನು ಅಲ್ಲಿಂದ ಆಪ್ರೇಟ್ ಮಾಡ್ಬೋದು ಅಂತ ಹೇಳಿ ಮಾಡಿರ್ತಾರೆ. ಹಾಗಾಗಿ ಯಾವ ಮನೆಯ ಮಾಲೀಕರು ಈ ವಿದೇಶಿಗರಿಗೆ ಏನಾದರೂ ಮನೆ ಕೊಡ್ತಾ ಇದ್ದೀರಾ ಬಾಡಿಗೆಗೆ ಅಂತಂದರೆ, ಅವ್ರು ಲೀಗಲ್ ಆಗಿ ಬಂದಿದ್ರು ಕೂಡ ಯು ಹ್ಯಾವ್ ಟು ಸಬ್ಮಿಟ್ ಆಸ್ ಎ ಸಿ ಫಾರ್ಮ್ ಅಂತ ಒಂದು ಸಿಗುತ್ತೆ. ಆ ಸಿ ಫಾರ್ಮನ್ನು ನೀವೇನಾದರೂ ಪೊಲೀಸ್ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದರೆ ಮಾತ್ರ ಅವ್ರನ್ನ ವೆರಿಫೈ ಮಾಡೋದು. ಅವ್ರನ್ನ ಕರೆದು ಬಿಟ್ಟು ಯಾವ ಕಾರಣಕ್ಕೆ ಬಂದಿದ್ದಾರೆ, ಅವ್ರ ಉದ್ದೇಶ ಏನು, ಎಷ್ಟು ವರ್ಷದವರೆಗೆ ವೀಸಾದಲ್ಲಿ ಇಲ್ಲಿ ಇರ್ತಾರೆ ಅವರು, ಯಾವ ಕೈಂಡ್ ಆಫ್ ವೀಸಾ ಅಂಥೇಳಿ ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿಬಿಟ್ಟು ಅವರು ವ್ಯಾಲಿಡಿಟಿ ಇರೋವರೆಗೂ ಮಾತ್ರ ಅವರು ಇಲ್ಲಿರ್ಬೋದು, ಆಮೇಲೆ ಅವ್ರು ಹೋಗಲೇಬೇಕು. ಸೊ ನೀವು ಕೊಡದೆ ನಮಗೆ ಆರಾಮಾಗಿ ಬಾಡಿಗೆ ಕಟ್ತಿದ್ದಾನೆ, ನಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನಂತ ನೀವೇನಾದರೂ ರಿಪೋರ್ಟ್ ಮಾಡೋದನ್ನು ಬಿಟ್ಟಿದ್ದೀರಿ ಅಂತಂದರೆ, ನಿಮ್ಮ ಅಂಡರಲ್ಲಿ ಇಮಿಗ್ರೇಷನ್ ಆ್ಯಂಡ್ ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಕೇಸ್ ಆಗುತ್ತೆ. ಸೆಕ್ಷನ್ 8 and 24 ಆಫ್ ಇಮಿಗ್ರೇಷನ್ ಆ್ಯಂಡ್ ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ನಿಮ್ಮ ವಿರುದ್ಧ ಒಂದು ಕೇಸ್ ಆಗುತ್ತೆ. ಅದು ತುಂಬ ಕಠಿಣ ಶಿಕ್ಷೆಗೂ ಕೂಡ ಒಳಪಡಬೇಕಾಗುತ್ತೆ. ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿನೂ ಕೂಡ ಅದಿದೆ, ಅದನ್ನು ನಿಭಾಯಿಸಬೇಕಾಗುತ್ತೆ ಸರ್. ಬರೀ ಫಾರಿನರ್ಸಿಗೆ ಮಾತ್ರ ವೆರಿಫೈ ಮಾಡಿಸ್ಬೇಕಾ? ಲೋಕಲ್ಲಿಗೆ PVC ಮಾಡಿಸಿದ್ರೆ ಆಯಿತು. ಫಾರ್ಮ್ ಸಿ ಕೊಡೋದೇನು ಬೇಕಾಗಿಲ್ಲ. PVC ಇಸ್ ಮಸ್ಟ್ ಆ್ಯಂಡ್ ಶುಡ್. ಈ ಎಕ್ಸಾಂಪಲ್ಲು, ಈಗ ನೀವು ರೆಪ್ಯೂಟೆಡ್ ಕಂಪನಿ ಇರುತ್ತೆ, ಕಂಪನಿ ಸುಮ್ಮನೆ ತಗೊಳ್ಳಲ್ಲ ಅವ್ರನ್ನ, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಬಿಕಾಸ್ ದೇ ನೋ ದ ಲೀಗಲ್ ವಾಟ್ ಇಸ್ ದ ಪ್ರಾವಿಷನ್, ಅಲ್ಲಿ ಏನಿದೆ ಅಂತ ಗೊತ್ತಾಗಿದೆ ಅವ್ರಿಗೆ. ಹಾಗಾಗಿ ಅವರು PVC ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. PVC ನಾವು ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರು ಮುಗಿದೋಯ್ತು, ಇವ್ನು ಲೀನ್ ಇದ್ದಾನೆ ಅಂತ ಅನ್ಕೊತಾರೆ. ಬಟ್ ರೆಂಟಲ್ ಕೊಡ್ತಿರೋರು ಎಲ್ಲ ಯಾರೂ ಮಾಡಿಸಲ್ಲ, ಅದನ್ನೆಲ್ಲ ಕಂಪಲ್ಸರಿ ಮಾಡಿಸ್ಲೇಬೇಕು. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರಿಗೆಲ್ಲ. ಇಲ್ಲಿ ಕನಕಪುರ ರೋಡಲ್ಲಿ ಕೃಷ್ಣಪ್ಪ ಅಂತ ಒಬ್ರು ಅವರೇ, ಅವ್ರು ಒಂದು 5 ಮನೆ ಬಾಡಿಗೆ ಕೊಡ್ತಾರೆ. ಆಯಿತು ಸರ್, ನಾನು 2,000 ರೂಪಾಯಿ ಹೇಳಿದೆ ಬಾಡಿಗೆ, ಅವನು 1,800 ರೂಪಾಯಿ ಮಾತಾಡ್ಬಿಟ್ಟ. 11 ತಿಂಗಳ ಅಗ್ರಿಮೆಂಟ್ ಕೊಟ್ಬಿಟ್ಟಿದ್ದೀನಿ. ಅಗ್ರಿಮೆಂಟ್ ಮಾಡ್ಕೊಂಡು ಕೊಟ್ಕೊಂಡಿದ್ದೀರಲ್ವಾ, ಅವನ ಬಗ್ಗೆ ವೆರಿಫೈ ಮಾಡ್ಬೇಕು ನೀವು, ಅವನು ಒಳ್ಳೆಯವನ ಕೆಟ್ಟವನ ಅಂತ. ಒಬ್ಬ ಅಪರಾಧಿ ಅವನೆಲ್ಲೋ ಮಾಡಿ ಬಂದಿರ್ತಾನೆ, ನೀವು ಹೇಳ್ದಂಗೆ ಅವ್ರ ಮನೆ ಕೊಟ್ಟಿದ್ದಾರೆ, ಅವ್ನು ಗೊತ್ತಿಲ್ಲಾರ್ದಂಗೆ ಇನ್ನೊಂದು ಏರಿಯಾದಲ್ಲಿ ಏನೋ ಒಂದು ಅಫೆನ್ಸ್ ಮಾಡಿ ಬಂದ್ಬಿಟ್ಟು ಇಲ್ಲಿ ಉಳ್ಕೊಂಡಿದ್ದಾನೆ ಅಂತಂದರೆ, ಅವನ್ನ ಬದುಕಲಿಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ, ಅವ್ನು ಉಳ್ಕೊಳ್ಳಿಕ್ಕೆ ನಾವು ಜಾಗ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಏನೋ ಕೂಡ ಕಾನೂನಲ್ಲಿ ಕ್ರಮ ಇದೆ. ಹಾಗಾಗಿ ಎಲ್ಲ ಟೆನೆಂಟ್ಸ್, ಆದರೆ ಟೆನೆಂಟ್ಸ್ದು ಆ ಥರ PVC ಅಥವಾ ಅವ್ರದ್ದು ಕ್ರಿಮಿನಲ್ ವೆರಿಫಿಕೇಶನ್ ಮಾಡಿಸ್ತೀವಿ ಅಂತ ಹೋದರೆ ಅವರು ಅಪೋಸ್ ಮಾಡ್ತಾರಲ್ಲ. ಅಪೋಸ್ ಮಾಡಲ್ಲ. ಯಾಕ್ರಿ ನಾವು ಕ್ರಿಮಿನಲ್ಸ್ ಏನ್ರಿ, ನಮಗೆ ಆಮೇಲೆ ಯಾಕ್ರಿ ವೆರಿಫಿಕೇಶನ್ ಮಾಡಿಸ್ತೀರಾ? ಇಲ್ಲ ಅಂದಮೇಲೆ ನೀವೇ ಅಪ್ಲಿಕೇಶನ್ ಹಾಕೊಳ್ಳಿ ಸ್ವಾಮಿ. ಯಾರು ಬಾಡಿಗೆ ಕೊಡ್ತಿರೋರೇ ಅಪ್ಲಿಕೇಶನ್ ಹಾಕೊಳ್ಳಿ. ಅವ್ರು ಹಾಕಲ್ಲ ಅಂದ್ರೆ ನೀವು ಹಾಕಿ, ನೀವು ಮಾಡಿಸಿ. ಅವ್ರ ವೆರಿಫಿಕೇಶನ್ಗೆ ನೀವು ತೊಗೊಂಬನ್ನಿ, ಅವ್ರ ಡಾಟಾ ಸಾಕು, ಅವ್ರ ಹೆಸರು. ಬಟ್ ನೀವು ಪೊಲೀಸ್ನವರು ಆ ಟೆನೆಂಟಿಗೆ ಫೋನ್ ಮಾಡ್ತಿರಲ್ಲ, ಅವಾಗ ಅವರು ನಾವು ವಿ ವಿಲ್ ಚೆಕ್ ಅಟ್ಲೀಸ್ಟ್ ಇನ್ನು ICGS ಅವನ ಹೆಸರು ಹಿಡಿದು ಚೆಕ್ ಮಾಡ್ತೀವಿ. ಅವ್ರ ತಂದೆ ತಾಯಿ ಹೆಸರುಗಳನ್ನ ಹಾಕಿ ಚೆಕ್ ಮಾಡ್ತೀವಿ. ಲೋಕಲಲ್ಲಿ ಸ್ಟೇಷನ್ಗಳಿಗೆ ಫೋನ್ ಮಾಡಿ ತಿಳ್ಕೊತೀವಿ, ಇವ್ರು ನಿಮ್ಮವರೇನಾ, ಇಲ್ಲಿರೋರೇನಾ, ಏನಾದರೂ ಅಲ್ಲಿ ಅಫೆನ್ಸ್ ಇದೆಯಾ ಅಂತ ಮಾಡೋ ಜವಾಬ್ದಾರಿ ನಮ್ದು ಅದು ಆ್ಯಕ್ಚುಲಿ. ಓಕೆ. ಸೊ ಇವ್ರಿಗೆ ಈ ಟೆನೆಂಟಿಗೆ ಹೇಳಿದೇನು ನೀವು ಮಾಡ್ಬೋದು, PVC ಅಪ್ಲೈ ಮಾಡ್ಬೋದು, ನಾವು ವೆರಿಫೈ ಮಾಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಆಧಾರ್ ಅವ್ರದ್ದು ಬೇಕು. ಈಗ ರೆಂಟಲ್ ಅಗ್ರಿಮೆಂಟ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಯಾಕಂದ್ರೆ ಟೆನೆಂಟ್ದು ಮತ್ತು ಯಾರು ಓನರ್ಸ್ ಇರ್ತಾರೆ ಅವ್ರದ್ದು ಇಬ್ಬರದು ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ. ಹಾಗಾಗಿ ನಾವು ಚೆಕ್ ಮಾಡ್ತೀವಿ ಬೇಸ್ಡ್ ಆನ್ ದೇರ್ ಡಾಕ್ಯುಮೆಂಟ್ಸ್. ಈಗ ಓನರ್ ಏನು ಮಾಡಿರ್ತಾರೆ, ರೆಂಟಿಗೆ ಕೊಡ್ತಾರೆ, ಅವ್ರ ಹತ್ರ ಆನ್ಲೈನ್ ಇಸ್ಕೊಳ್ಳಲ್ಲ, ಚೆಕ್ ಇಸ್ಕೊಳ್ಳಲ್ಲ, ಕ್ಯಾಶ್ ಇಸ್ಕೊಂತಿರ್ತಾರೆ. ತುಂಬ ಜನ ಹೆದರೋದು ಯಾಕೆ ಹೇಳಿ, ಅಯ್ಯೋ ಸುಮ್ಮನೆ ಪೊಲೀಸ್ನವ್ರ ಹತ್ರ ಹೋಗಿ ಇಷ್ಟು ಬಾಡಿಗೆ ಕೊಟ್ಟಿದ್ದೀನಿ ಅಂತ ಅವ್ರಿಗೆ ಯಾಕಪ್ಪ ನಮ್ಮ ಡೇಟಾ ಕೊಡಬೇಕು, ನಮ್ಗೆ ಇಷ್ಟು ಇನ್ಕಮ್ ಬರುತ್ತೆ ಅಂತ ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಬಿಡಪ್ಪ, ಪ್ರಾಬ್ಲಮ್ ಆದಾಗ ತಾನೇ ನೋಡೋದು, ಹಂಗೆಲ್ಲ ಯೋಚನೆ ಮಾಡ್ತಾರೆ. ಈಗ ನೀವು ಒಬ್ಬರನ್ನ ರೆಸಿಡೆಂಟ್ ಆಗಿ ಕೊಡ್ತಾ ಇದ್ದೀರಿ ಅಂತಂದ್ರೆ ಅದು ಲೀಗಲಿ ಕೊಟ್ಟಿದ್ದೀರಲ್ವಾ. ಈಗ ಬಾಡಿಗೆ ಇಸ್ಕೋಬೇಕಾಗಿರೋದು ಲೀಗಲ್ಲೇ. ನೀವು ಇಂಡಿಯನ್ GST ಸಿಸ್ಟಮ್ ಇಂದ ನೀವು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೀರ ಅಂದರೆ ಅದ್ರ ಮೇಲೂ ಕೂಡ GST ಅಧಿಕಾರಿಗಳು ರೈಡ್ ಮಾಡ್ತಾರೆ. ಏನೇ ಮಾಡಿದರೂ ಕಾನೂನು ಅಡಿಯಲ್ಲೇ ಮಾಡಬೇಕು ಸರ್. ಅದನ್ನು ಬಿಟ್ಬಿಟ್ಟು ನಾವು ಏನೇ ಮಾಡಿದ್ರೂ ಅದಕ್ಕೊಂದು ಪನಿಷ್ಮೆಂಟ್ ಇದೆ. ಇಂಡಿಯನ್ ಲೀಗಲ್ ಆಸ್ಪೆಕ್ಟ್ಸು ಮತ್ತು ಇಂಡಿಯನ್ ಲೀಗಲ್ ಲಾ ಇದಾವಲ್ವಾ, ಜನರಿಗೋಸ್ಕರನೇ ಇರೋದು. ಅದು ಜನರ ಹಿತಾಸಕ್ತಿಗೋಸ್ಕರನೇ ಇರೋದು. ಅದನ್ನು ಸದುಪಯೋಗ ನಾವು ಪಡ್ಕೋಬೇಕಾಗತ್ತೆ. ನಾಳೆ ಏನಾದರೂ ಆಗೋ ಅನಾಹುತಗಳಿಗೆ ಹೊಣೆ ನಾನು ಆಗಬಾರ್ದು ಅಂತಂದರೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಓಕೆ. ಆದರೆ ನೋಡಿ ಎಷ್ಟು ಚೆನ್ನಾಗಿದೆ ಸಿಸ್ಟಮ್ ಇದು ಅಂತಂದರೆ, ನೀಟಾಗಿ ಏನೇ ಮಾಡಿದ್ರು ಕಾನೂನಾತ್ಮಕವಾಗಿ ಮಾಡಬೇಕು ಸರ್. ದುಡ್ಡು ಬರುತ್ತೆ ಸರ್. ಆ ಕಸ್ಟಮರ್ ಬರಲಿಲ್ಲ ಅಂದರೆ ಇನ್ನೊಬ್ಬ ಟೆನೆಂಟ್ ಬಂದೇ ಬರ್ತಾನೆ ಅಲ್ಲಿಗೆ, ಆಯಿತಾ. ಮನೆ ಏನು ಖಾಲಿ ಉಳಿಯಲ್ಲ. ಬಿಕಾಸ್ ಬ್ಯಾಂಗ್ಳೂರ್ ಸಿಟಿ ಅಂತ ಸಿಟಿಗಳಲ್ಲಿ ಎವ್ರಿ ಥೌಸಂಡ್ಸ್ ಆಫ್ ಟೆನೆಂಟ್ಸ್ ಆರ್ ವಿಸಿಟ್ಸ್, ಆಯಿತಾ. ಹಾಗಾಗಿ ಸಿಗಲ್ಲ ಅನ್ನೋದೇನಿಲ್ಲ. ಸಿಗೋದು 3-4 ದಿನ ಕಡಿಮೆ ಆಗ್ಬೋದು, ಅಥವಾ 1 ತಿಂಗಳು ಬಾಡಿಗೆ ಪೋಸ್ಟ್ಪಾಂಡ್ ಆಗ್ಬೋದು. ಆದರೆ ಕಾನ್ಸಿಕ್ವೆನ್ಸಸ್ ಮುಂದೆ ಆಗೋದು ತುಂಬ ಡಿಫಿಕಲ್ಟ್ ಇರುತ್ತೆ. ಆವಾಗ ನೀವು ಅಪರಾಧಿಯಾಗಿ ಕೈ ಕಟ್ಕೊಂಡು ನಿಂತ್ಕೋಬಾರ್ದು, ಆರೋಪಿತನಾಗಿ ಕೈ ಕಟ್ಕೊಂಡು ನಿಂತ್ಕೋಬಾರ್ದು ಅಂತ ನಂದು. ಆಮೇಲೆ ಈಗ ಎಷ್ಟು 5 ವರ್ಷ ಆಯಿತಾ ಸರ್ವಿಸ್? ಹಾಂ ಆಯಿತು ಸರ್, ಮುಗೀತು. 6ನೇ ವರ್ಷ ಕಾಲಿಟ್ಟಿದ್ದೀನಿ. ಏನು ಅನಿಸುತ್ತೆ ಸರ್? ನೋಡಿ, ಈಗ ನೀವು ನಿಮ್ಮ ತಂದೆ ಕನಸು ನನ್ನ ಮಕ್ಕಳು ಸರ್ಕಾರಿ ನೌಕರಿ ತಗೊಳ್ಳಿ ಅಂತ, ನಿಮ್ಮ ಕನಸು ಕೂಡ ಹೌದು.
ಏನೇನೋ ಆಸೆ, ಉದ್ದೇಶ, ಆದರ್ಶ ಇದನ್ನೆಲ್ಲ ಇಟ್ಕೊಂಡು ಬಂದಿರ್ತೀರಿ. ಆ ಸಂತೋಷ ಇದೆಯಾ ಅಥವಾ ಭ್ರಮ ನಿರಸನ ಇದೆಯಾ? ಸರ್, ಡಿಪಾರ್ಟ್ಮೆಂಟನ್ನು ಓಪನ್ ಅಪ್ ಆಗಿ ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಇಷ್ಟಪಟ್ಟು ಬರಬೇಕು ಸರ್ ಡಿಪಾರ್ಟ್ಮೆಂಟ್ನ. ಜಾಬ್ ಯಾವುದೋ ಸಿಗ್ತಾ ಇದೆ ಅಂತ ಬಂದ್ವಿ ಅಂತಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಪೊಲೀಸಿಂಗು ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ನೀವೇನು ವಾಟ್ ಎವರ್ ಯು ಸೀನ್ ಇನ್ ಮೂವೀಸು, ಯಾರೋ ಬೇರೆಯವ್ರು ಹೇಳಿರೋದು, ಹಳೆ ಪೊಲೀಸಿಂಗ್ ಎಲ್ಲ ಕಂಪ್ಯಾರಿಸನ್ ಮಾಡ್ಕೊಂಡಾಗ ನಾನು ಹೇಳ್ತಿರೋದು ಇಷ್ಟಪಟ್ಟು ಬನ್ನಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ. ಬಂದ ಮೇಲೆ ಇಲ್ಲಿಂದ ಹೋಗುವ ಪ್ರಯತ್ನ ಮಾಡುವಂಥವ್ರಿದ್ರೆ ಬರಲೇಬಾರ್ದು ಸರ್. ಇಲ್ಲಿ ಎಲ್ಲ ಥರದ ಸ್ಯಾಕ್ರಿಫೈಸ್ ಕೇಳುತ್ತೆ, ನಿದ್ದೆ ಸ್ಯಾಕ್ರಿಫೈಸ್ ಕೇಳುತ್ತೆ, ಊಟ ಕೇಳುತ್ತೆ, ಪರ್ಸನಲ್ ಲೈಫ್ ಆ್ಯಸ್ ಎ ಸ್ಯಾಕ್ರಿಫೈಸ್ ಆಗಿ ಕೇಳುತ್ತೆ ಈ ಡಿಪಾರ್ಟ್ಮೆಂಟು. ಅದನ್ನು ಭರಿಸುವ ಶಕ್ತಿ ನಿಮ್ಮಲ್ಲಿ ಇದ್ದರೆ ಬನ್ನಿ. ಎರಡನೇದೇನಪ್ಪ ಅಂತಂದರೆ, ನಾವು ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ ಕೆಲಸ ಮಾಡಲಿಕ್ಕೆ ಬಂದಿದ್ದೀವಿ, ಆಯಿತಾ? ಸಮಾಜಕ್ಕೆ ಒಳ್ಳೆಯತನ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಂತ ಬಂದಿರ್ತೀವಿ. ಬಂದ ಮೇಲೆ ನಿಮ್ಮದೊಂದು ಮೊಟ್ಟವನ್ನು ಬೆಳೆಸ್ಕೋಬೇಕಾಗುತ್ತೆ ಇದರಲ್ಲಿ. ಹೌದು, ನಾನು ಹಿಂಗೆ ಕೆಲಸ ಮಾಡೋದು, ಯಾರು ಏನೇ ಅಂದ್ರೂ ನಾನು ಲೀಗಲಿ ಏನಿದೆ ಅದನ್ನೇ ಮಾಡೋದನ್ನೋ ಒಂದು ದೃಷ್ಟಿಕೋನ ಇದ್ದರೆ ಬನ್ನಿ. ಈ ಇಲಾಖೆಯಲ್ಲಿ ಸಹಾಯ ಹಸ್ತವಾಗಲಿಕ್ಕೆ, ಭಾಳ ವ್ಯಕ್ತಿಗಳಿಗೆ ನಾವು ಸಹಾಯಸ್ಥರಾಗಲಿಕ್ಕೆ ತುಂಬ ಅವಕಾಶಗಳಿದೆ. ಏನೇನೋ ಕನಸ್ಕೊಂಡಿರ್ತೀವಿ ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗ, ನಾನು ಬಡವರಿಗೆ ಹಿಂಗೆ ಹೆಲ್ಪ್ ಮಾಡಬೇಕು, ನಾನು ಸೊಸೈಟಿಗಿಂತ ಕೆಲಸ ಮಾಡಬೇಕು, ಇಷ್ಟು ವಿದ್ಯಾರ್ಥಿಗಳಿಗೆ ನನ್ನಿಂದ ಹೆಲ್ಪ್ ಆಗೋ ರೀತಿಯಲ್ಲಿ ನಾನು ಬೆಳಿಬೇಕು ಅಂತ ಇರುತ್ತೆ. ಇದಕ್ಕೆ ಸುವರ್ಣವಾದ ಅವಕಾಶ ಇದೆ ಇದರಲ್ಲಿ. ನಿಮ್ಮಿಂದ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳು, ಸಣ್ಣದಾದರೂ ಪರವಾಗಿಲ್ಲ, ಅದು ಒಳ್ಳೆ ಕೆಲಸಗಳಾಗೋದು ಈ ಡಿಪಾರ್ಟ್ಮೆಂಟ್ ಮುಖಾಂತರ ಇದೆ. ನೊಂದವರು, ನೆಕ್ಸ್ಟ್ ಸಮಾಜದಲ್ಲಿ ತುಂಬ ಹಿಂದುಳಿದವರು ಆರ್ಥಿಕವಾಗಿ ಸಾಮಾಜಿಕವಾಗಿ, ಅವರೇ ನಮ್ಮನ್ನು ಸಂಪರ್ಕಿಸೋದ್ರಿಂದ ಅವರ ಒಂದು ಕಷ್ಟಕ್ಕೆ ನಾವು ಭಾಗಿಯಾದಾಗ, ಅವ್ರ ಕಷ್ಟಕ್ಕೆ ನಾವು ಸ್ಪಂದನೆಯನ್ನು ನೀಡಿದಾಗ ಅದರಂಥ ದೊಡ್ಡ ಪುಣ್ಯದ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ ಸರ್. ಯಾಕಂದರೆ ಎಲ್ಲ ಜನರು ಸರ್ವೋ ಜನೋ ಸುಖಿನೋ ಭವಂತು ಅಂತ ಇದೆ, ಆಯಿತಾ? ಹಾಗಾಗಿ ಎಲ್ಲ ಜನರ ಕಷ್ಟಗಳನ್ನು ನಾವು ಮನೆ ಮನೆ ಹೋಗಿ ಆಲಿಸಲಿಕ್ಕೆ ಬೇರೆ ಇಲಾಖೆಯಲ್ಲಿ ಅವಕಾಶ ಇಲ್ಲ. ಈ ಇಲಾಖೆಯಲ್ಲಿ ಇದೆ. ಪೊಲೀಸ್ ಇಲಾಖೆಯಲ್ಲಿ ಒಂದು ಹೆಣ ಕಾಯೋದ್ರಿಂದ ಹಿಡಿಬೋದು, ಒಬ್ಬ ಸತ್ತವರಿಗೆ ಸಾಂತ್ವನ ಹೇಳೋದಾಗಿರ್ಬೋದು, ಯಾರೂ ಇಲ್ಲದೆ ಇರೋ ಹೆಣಕ್ಕೆ ಒಂದು ತಂದೆನೋ ತಾಯಿನೋ ಅಣ್ಣನೋ ತಂಗಿನೋ ಆಗಿ ಅಂತ್ಯ ಸಂಸ್ಕಾರ ಮಾಡುವಂಥ ಒಂದು ಪುಣ್ಯದ ಕೆಲಸ ಸಿಗುವಂಥ ಡಿಪಾರ್ಟ್ಮೆಂಟ್ ಸರ್ ಇದು. ಸಣ್ಣ ಮಕ್ಕಳುಗಳಿಗೆ ಯಾವುದೋ ಒಂದು ಘಾತಕ ಕೆಲಸ ಆದಾಗ ಅದಕ್ಕೆ ಪನಿಷ್ಮೆಂಟ್ ಕೊಡಿಸುವಂತಹ ಏಕೈಕ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ. ಮಾತಲ್ಲಿ ಬೇರೆಯವ್ರು ಹೇಳ್ಬೋದು, ಆದರೆ ಪೆನ್ನಿನ ಮೂಲಕ ಅವರಿಗೆ ಸಮಾಜದಲ್ಲಿ ಅಂಥ ಘಾತಕರ ವಿರುದ್ಧವಾಗಿ ಏನಾದರೂ ನಾವು ನಿಜವಾದದನ್ನು ಬರಿತಿದ್ದೀವಿ ಅಂದರೆ ಅದು ಪೊಲೀಸ್ ಇಲಾಖೆಯವರು ಬರೆಯುವಂಥ ಒಂದು ಸುವರ್ಣಾವಕಾಶ ನಮಗಿರುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ಬಡ ಮಕ್ಕಳಿಗೆ ಹೆಲ್ಪ್ ಮಾಡುವಂಥ ಅವಕಾಶ ಇದರಲ್ಲಿ ಸಿಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಆಫರ್ ಕೊಡೋರು ಬಂದೇ ಬರ್ತಾರೆ, ಅದನ್ನು ಬೇರೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೋಬೋದು. ಯಾವುದೋ ಒಂದು ಬಡವನ ಮಗ ಓದ್ತಿದ್ದಾನೋ, ಅವ್ನ ಡೊನೇಷನ್ ಫೀಸು ಅಥವಾ ಅವನಿಗೆ ಊಟದ ವ್ಯವಸ್ಥೆನೋ, ಎಲ್ಲೋ ಬಡವರು ಸಣ್ಣ ಪುಟ್ಟದಾಗಿ ಕೆಲಸ ಮಾಡ್ಕೊಂಡಿದ್ದಾರೆ, ರೇಷನ್ ಕೊಡಿಸುವಂಥ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮಾಡ್ಬೋದು. ಯಾರೋ ಒಬ್ಬನ ಆಕ್ಸಿಡೆಂಟ್ ಆಗಿ ಬಿದ್ದು ಅಲ್ಲಿ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಯಲ್ಲಿದ್ದಾನೆ ಅಂತಂದರೆ ಅವನಿಗೆ ತೊಗೊಂಡೋಗಿ ಅಡ್ಮಿಟ್ ಮಾಡಿ ನಿಂದೆ ಬ್ಲಡ್ ಕೊಟ್ಟು ಕಾಪಾಡುವಂಥ ಕೆಲಸಗಳನ್ನು ನೀನು ಮಾಡ್ಬೋದು. ಅಣ್ಣ ಇರಲ್ಲ, ತಮ್ಮ ಇರಲ್ಲ, ಊರು ಬಿಟ್ಟು ಎಷ್ಟೋ ದಿನಗಳಾಗಿರುತ್ತೆ, ಹುಡುಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಸರ್. ಸೊ ಹಾಗಾಗಿ ಎಲ್ಲ ಥರದ ಕೆಲಸಗಳು ಈ ಡಿಪಾರ್ಟ್ಮೆಂಟಿಗೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೇವೆಯಾಗಿ ಮಾಡೋದಾದರೆ ಈ ಡಿಪಾರ್ಟ್ಮೆಂಟಿಗೆ ಬನ್ನಿ ಅಂತ ನಾನು ಹೇಳ್ಕೊತೀನಿ. ಭಾಳಷ್ಟು ಜನರಿಗೆ ಇದು ಡಿಪಾರ್ಟ್ಮೆಂಟು ಈಗೀಗ ಬೇರೆ ರೀತಿಯಲ್ಲಿ ಪೋರ್ಟ್ರೇ ಆಗ್ತಾ ಇದೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಯಾರೋ ಒಬ್ಬರಿಬ್ಬರು ಮಾಡೋ ಒಂದು ಕೆಲಸಕ್ಕೆ ಕಂಪ್ಲೀಟಾಗಿ ನಮ್ಮ ಇಲಾಖೆ ಇದೇ ರೀತಿ ಇದೆ ಅನ್ನೋ ಒಂದು ಭಾಸದಲ್ಲಿ ಎಲ್ಲರ ಜನರ ಅಭಿಪ್ರಾಯ ಇದೆ ಇವಾಗ. ಸೊ ಅದರಿಂದ ಬೇರೆ ಬೇರೆ ಕೆಲಸಗಳು ತುಂಬ ಜನ ಮಾಡ್ತಾ ಇದ್ದಾರೆ ಇಲಾಖೆಯಲ್ಲಿ, ಒಳ್ಳೆ ಕೆಲಸಗಳು ನಡೀತಾ ಇದೆ. ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಿ. ರೆಸ್ಪೆಕ್ಟ್ ಪೊಲೀಸ್ ಆಫೀಸರ್ಸ್ ಬಿಕಾಸ್ ಈವನ್ ದೇ ಹ್ಯಾವ್ ದೇರ್ ಫ್ಯಾಮಿಲೀಸ್. whatever if they are doing a mistake, legally we can fight it, but ಕಮೆಂಟ್ಸ್ ಮುಖಾಂತರ ಆಗಿರ್ಬೋದು, ಅವ್ರ ಫ್ಯಾಮಿಲಿಗೆ ಗೊತ್ತಾಗೋ ರೀತಿಯಲ್ಲಿ ಅವ್ರು ಮಾಡೋ ಒಂದು ಕೆಲಸಕ್ಕೆ ಅವ್ರ ಫ್ಯಾಮಿಲಿಗಳಿಗೆ ಬೈಬೇಡಿ ಅಂತ ನನ್ನೊಂದು ರಿಕ್ವೆಸ್ಟ್ ಸರ್. ಪೊಲೀಸ್ ಅಧಿಕಾರಿಗಳಿಗೂ ಒಂದು ಫ್ಯಾಮಿಲಿ ಇರುತ್ತೆ. ಈಗ ಎಕ್ಸಾಂಪಲ್ ನಾನು ನೋಡಿಬಿಟ್ಟೆ, ನಮ್ಮಲ್ಲಿ ಒಬ್ಬರು ಟ್ರಾಫಿಕ್ನವರು ಆಕ್ಸಿಡೆಂಟ್ ಆಗಿ ತೀರು ಹೋಗ್ತಾರೆ, ನಿಲ್ಸಕ್ಕೆ ಹೋಗ್ತಾರೆ, ಗಾಡಿನ ಹೊಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಅವ್ರು ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತಾರೆ ಬಿಕಾಸ್ ಅವರು ಹೆಲ್ಮೆಟ್ ಹಾಕೊಂಡಿರೋದು ಅದು ಸಣ್ಣ ಹೆಲ್ಮೆಟ್ ಇರುತ್ತೆ, ಅದು ಬಿದ್ದುಬಿಟ್ಟು ತಲೆಯೆಲ್ಲ ಹೊಡೆದು ಸತ್ತೋಗ್ಬಿಟ್ಟಿರುತ್ತೆ ಟ್ರಾಫಿಕ್ ಪೊಲೀಸು. ಸೊ ಅಲ್ಲಿ ಕಮೆಂಟ್ಗಳನ್ನು ನೀವೇನಾದರೂ ಓದಿಬಿಟ್ರಿ ಅಂತಂದರೆ ಸರ್, ಅದು ಅವ್ರ ಫ್ಯಾಮಿಲಿಗೆ, ಆ ವ್ಯಕ್ತಿಗೆ ಇದ್ದಿದ್ದಿಲ್ಲ, ಕಂಪ್ಲೀಟ್ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಅವ್ರ ಚಿಲ್ಡ್ರನ್ಸಿಗೂ ಬಿಟ್ಟಿಲ್ಲ ಸರ್. ಆ ಥರದಲ್ಲಿ ಕಮೆಂಟ್ ಮಾಡಿದಾಗ ಎಷ್ಟು ತಿಂದಿದ್ನೋ ಲಂಚ, ಯಾವ ಪಾಪ ಕಟ್ಟಿ ಅವನು ಪಾಪ, ಅವನ ಮನೆಯವರೆಲ್ಲ ಹಿಂಗೆ ಆಗಬೇಕು, ಹಂಗೆ ಹಿಂಗೆ ಅಂತ ಹಾಕ್ತಾರಲ್ವಾ. ಸೊ ಎಲ್ಲರ ಮಕ್ಕಳು ಇರ್ತಾರೆ, ಹೆಂಡತಿಯಂದ್ರು ಇರ್ತಾರೆ, ತಾಯಂದ್ರು ಇರ್ತಾರೆ. ನೀವು ಮತ್ತೆ ವಿಡಿಯೋಗಳು ಮಾಡಿನೂ ಕೂಡ ಇತ್ತೀಚೆಗೆ ಹಾಕ್ತಾರೆ ಆ ವ್ಯಕ್ತಿ ಬಗ್ಗೆ ಪರ್ಸನಲ್ ಆಗಿ. ಇತ್ತು ಅಂತಂದರೆ ಯು ಕ್ಯಾನ್ ಫೈಲ್ ಎ ಕೇಸ್ ಅಗೇನ್ಸ್ಟ್ ದೆಮ್.
ತಗೊಳ್ಳಲ್ಲ ಅಂತ ಯಾವುದೇ ಅಧಿಕಾರಿಗಳು ಹೇಳ್ತಾ ಇಲ್ಲ ಈಗಿನ ಕಾಲದಲ್ಲಿ. ಅವ್ರ ವಿರುದ್ಧನೂ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತೀವಿ. ಆದರೆ ಇಂಟೆನ್ಷಲಿ ಅವ್ರ ಫ್ಯಾಮಿಲಿಗಳಿಗೆ ಇನ್ವಾಲ್ವ್ ಮಾಡೋದು ಬೇಡ ಅಂತ ನನ್ನೊಂದು ರಿಕ್ವೆಸ್ಟ್ ಅಷ್ಟೇ ಪೊಲೀಸ್ ಇಲಾಖೆ. ಸೊ ಏನೇ ವಿಚಾರ ಇದ್ದರೂ ಆ ವ್ಯಕ್ತಿ ಅಥವಾ ಆ ಇಲಾಖೆ ಮತ್ತು ಸಾರ್ವಜನಿಕ ಇಷ್ಟಿರು ಅಷ್ಟೇ, ಫ್ಯಾಮಿಲಿಗೆ ಹೋಗಬಾರ್ದು ಅಂತ ನಂದು. ಅದೇ ಕೇಳು, ನೇರವಾಗಿ ಏನು ಕೆಲಸ ಆಗಬೇಕಾಗಿತ್ತು, ಅವನ ವಿರುದ್ಧ ಏನಾಗಬೇಕಾಗಿತ್ತು ಅದನ್ನು ಕೇಳಿ ಸರ್. ಬೇಕಾದ್ರೆ ನೀವು ಹೋಗ್ಬಿಟ್ಟು ಎಲ್ಲಾದರೂ ಫೈಲ್ ಮಾಡ್ಬೋದು, ಅದಕ್ಕೆ ಯಾರು ಡಿನೇನೇ ಮಾಡಲ್ಲ ನಮ್ಮಲ್ಲಿ. ಇಲ್ಲ, ಅದೆಲ್ಲ ಪ್ರವೃತ್ತಿ ಹೋಗ್ಬಿಟ್ಟಿದೆ ಇವಾಗ. ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡ್ತಿದ್ದಾರೆ ಅಂತಂದರೆ ಕಾನೂನಿನ ಪ್ರಕಾರ ಅವರು ತಪ್ಪು ಮಾಡಿದ್ದಾರೆ ಅಂತಂದರೆ ಅವರು ಆರೋಪಿಗಳೇ, ಅವ್ರ ವಿರುದ್ಧನೂ ಕ್ರಮ ಕೈಗೊಳ್ಬೋದು. ಅದಕ್ಕೇನು ಅವಕಾಶ ಇಲ್ಲ ಅಂತ ಕಾನೂನಲ್ಲಿ ಹೇಳಿಲ್ಲ. ನಾವೇನು ಸೂಪರ್ ಕಾಪ್ಸ್ ಅಲ್ಲ ಆ ಥರದಲ್ಲಿ. ನನಗೆ ಕಾನೂನೇ ಇಲ್ಲ ಅನ್ನಂಗೇನಿಲ್ಲ. ನಾವು ಕಾನೂನು ಅಡಿಯಲ್ಲೇ ಕೆಲಸ ಮಾಡ್ತಿರೋರು, ಹಾಗಾಗಿ ಅದಕ್ಕೆ ಗೌರವ ಕೊಡೋಣ ಅಂತ ಅಷ್ಟೇ ಸರ್. ನಡೀತಾ ಇದೆ ಲೈಫ್, ಹೋಗ್ತಾ ಇದೆ ಸರ್, ತುಂಬ ಚೆನ್ನಾಗಿದೆ. ಏನು ಆಸೆ ಇಲ್ಲ. ಒಂದು ಏನಂದರೆ ನನ್ನ ಪರ್ಸ್ನಲ್ ಏನಪ್ಪ ಅಂದರೆ, ನನ್ನ ತಂದೆ ತಾಯಿಗಳು ಸ್ವಲ್ಪ ಜಾಸ್ತಿ ದಿನ ಬಂದಿಲ್ಲಿ ಇರಲ್ಲ. ಅವರಿಗೆ ಊರಲ್ಲಿರೋ ಕರು ಮೇಲೆ ಆಸೆ, ಎಮ್ಮೆ ಮೇಲೆ ಆಸೆ, ಹೊಲದ ಮೇಲೆ ಆಸೆ. ಹಾಗಾಗಿ ಅವ್ರು ನಾವು ಪಡ್ಕೊಂಬಂದಿರೋದು ನಮ್ದು ಇರುತ್ತಪ್ಪ, ನೀನು ನಿಂದೇನಿದೆ ನಿನ್ನ ಡ್ಯೂಟಿನೂ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಎಷ್ಟೋ ಸಲ ನಮ್ಮ ತಂದೆಗೆ ಹೇಳ್ಬಿಟ್ಟಿದ್ದೀನಿ, ನಾನು ನಿಮಗೋಸ್ಕರ ನಾನು ಬೇಕಾದ್ರೆ ಡ್ಯೂಟಿ ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳಿದ್ದೀನಿ. ಅವಾಗ ನಮ್ಮ ತಂದೆ ಬೈದು ಬಿಡ್ತಾರೆ, ನಾನು ಕಷ್ಟಪಟ್ಬಿಟ್ಟು ನಿಮ್ಗೆ ಸೇರಿಸಿರೋದು ಆ ಕೆಲಸ ಮಾಡು ಅಂತ, ನನ್ನ ಹತ್ರ ಬದುಕು ಅಂತ ನಾನು ಹೇಳಿಲ್ಲ. ನಿನ್ನ ಬದುಕನ್ನು ನೀನು ಕಟ್ಕೊಂಡಿದ್ಯಾ, ಅದನ್ನು ಮುಂದುವರಿಸು. ನಮ್ಮ ಬದುಕು ಮುಗಿದೋಗಿದೆ, ಕೊನೆ ದಿನಗಳನ್ನು ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಿರ್ತಾರೆ. ಒಂದು ಗಾಢವಾಗಿ ಕಾಡೋದು ನನಗೆ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ಏನಪ್ಪ ಅಂತಂದರೆ, ಈ ಕೃಷಿ ಪ್ರಧಾನ ಕುಟುಂಬದಲ್ಲಿ ಮಿಡ್ಲ್ ಕ್ಲಾಸ್ಗಳಲ್ಲಿ ಹುಟ್ಟಿದವರಿಗೆಲ್ಲ ತಂದೆ ತಾಯಿಗಳ ಜೊತೆ ಬದುಕಬೇಕಂತ ಆಸೆ ಇರುತ್ತೆ. ಪೊಲೀಸ್ ಇಲಾಖೆಯಲ್ಲಿ ನಾನು ಅಲ್ಲಿಂದ ಇಲ್ಲಿ ಬಿಟ್ಟು ಬಂದ ಮೇಲೆ ಬೇಕಾಗುವ ದಿನಗಳಲ್ಲಿ ನನಗೆ ರಜೆ ಸಿಗಲ್ಲ. ಅಂದರೆ ತಂದೆಗೆ ಆರಾಮಿರಲ್ಲ, ಸಡನ್ನಾಗಿ ಎಲ್ಲೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿರುತ್ತೆ, ಇಲ್ಲ ಏನೋ ಒಂದು ಆಗಿಬಿಟ್ಟಿರುತ್ತೆ ಫ್ಯಾಮಿಲಿಯಲ್ಲಿ. ಆ ಟೈಮಲ್ಲಿ ನಾವು ಬೇರೆ ಕಡೆ ಎಲ್ಲೋ ಹೋಗಿರ್ತೀವಿ, ಇಲ್ಲ ಅವತ್ತೇ ದೊಡ್ಡದಾಗಿ ಒಂದು ಯಾವುದೋ ಬಂದೋಬಸ್ತ್ ಇರುತ್ತೆ ಆ ಥರದ. ಸೊ ಅವಾಗ ಸ್ವಲ್ಪ ಬೇಜಾರು ಅನಿಸುತ್ತೆ, ತಪ್ಪು ಮಾಡಿಬಿಟ್ಮೇನೋ ಈ ಡಿಪಾರ್ಟ್ಮೆಂಟಿಗೆ ಬಂದು ಅಂತ ಒಂದು ಸಲ ಕಾಡುತ್ತೆ. ಯಾಕಂದರೆ ತಂದೆ ತಾಯಿಗಳಿಂದ ದೊಡ್ಡದು ಯಾವುದೂ ಇಲ್ಲ, ಅವ್ರು ತಂದಿರೋದ್ರಿಂದ ಇಲ್ಲಿಗೆ ಬಂದಿದ್ದೀವಿ. ಅವ್ರ ಒಳಿತಿಗೆ ನಾವು ಇಲ್ಲ ಅಂತಂದರೆ ಅವಾಗ ಬೇಜಾರಾಗುತ್ತೆ. ನಾನು ಬರೋ ಸ್ಯಾಲ್ರಿನೂ ಕೂಡ ಕೌಂಟ್ ಆಗಲ್ಲ ಅವಾಗ ಅದ್ರ ಮುಂದೆ ಅಂತ. ಅದೊಂದಿದೆ ಸರ್ ನೋವು ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಬಂಜಾರ ಸಮಾಜ ಅಥವಾ ನಿಮ್ಮ ಹಳ್ಳಿ ನಿಮ್ಮ ತಂದೆಗೆ ಛೇಡಿಸ್ತಿದ್ರಲ್ಲ, ಸುಮ್ಮನೆ ಈ ನಿನ್ನ ಮಕ್ಕಳನ್ನ ಓದಿಸೋದು ಬಿಟ್ಟು ದುಡ್ಡು ತೊಗೊಂಡೋಗಿ ಹೊಲದ ಮೇಲೋ ಕುರಿ ಮೇಲೋ ದನದ ಮೇಲೋ ಹಾಕು, ಇವ್ರು ಕುರಿ ಮೇಯ್ಸಕ್ಕೆ ಹಾಕು ಅಂತ. ಈಗ ಏನಂತೆ ಆ ಸಮುದಾಯ ನಿಮ್ಮ ಹಳ್ಳಿ? ಈಗ ನಮ್ಮ ಊರಲ್ಲಿ ದೇ ಟೇಕನ್ ಆ್ಯಸ್ ಎ ಐಡಲ್ಸ್. ಆಯಿತಾ, ನಮ್ಮೂರಲ್ಲಿ ಅವ್ರ ಮಕ್ಕಳ ಹತ್ರ ಆಗಿರಿ ಅಂತ ಹೇಳ್ತಾರೆ ಸರ್. ಖುಷಿ ಇದೆ ಸರ್ ನಮಗೆ. ಸೊ ಸೇಮ್ ಜನ ಅದೇ ಜನ ಅವತ್ತು ಯಾರು ಸಾಲ ಕೊಟ್ಟಿದ್ರು ಸರ್, ನಮ್ಮ ಹತ್ರ ಸಾಲ ತೊಗೊಂಡಿದ್ದಾರೆ ಸರ್. ಅದೇ ಎಮ್ಮೆ ಬಿಡಿಸ್ಕೊಂಡು ದನ ಬಿಡಿಸ್ಕೊಂಡು ಹೋಗ್ತಿದ್ರಲ್ಲ, ಇದು ಕಾಲ ಚಕ್ರ ಸರ್. ಆಯಿತಾ, ಇವಾಗ ನನಗೆ ಪವರ್ಸ್ ಬಂದಿದೆ ಅಂತೇಳಿ ನಾನು ಬೇರೆ ರೀತಿಲಿ ಯುಟಿಲೈಸ್ ಮಾಡ್ಕೊಳ್ಳೋದಲ್ಲ, ದೌರ್ಜನ್ಯನ ಬೇರೆಯವ್ರ ಮೇಲೆ ತೋರಿಸೋದಲ್ಲ. ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಅಧಿಕಾರ ಇದೆ ಅಂತೇಳಿ. ನಾಳೆ ಇನ್ನೊಬ್ಬನು ನನಗಿಂತ ಬೇರೆ ಪೊಸಿಷನ್ ಬರ್ತದೆ, ನನ್ನ ಮಗ ಏನಾಗ್ತದೆ ನನಗೆ ಗೊತ್ತಿರಲ್ಲ. ಇಟ್ ಈಸ್ ಅನ್ಪ್ರಿಡಿಕ್ಟಬಲ್. ಬಟ್ ಲೈಫ್ ಸೈಕಲ್ ಏನಿದೆ ಅದು ಕ್ಲಾಕ್ ವೈಸ್ ಬರ್ತಾನೆ ಇರುತ್ತೆ. ಅದು ನಮ್ಮೂರಲ್ಲಿ ಒಳ್ಳೆ ಕೆಲಸಗಳು ನಾವು ಮಾಡ್ತೀವಿ ಸರ್. ಈಗ ಎಕ್ಸಾಂಪಲ್, ಪ್ರತಿ ವರ್ಷ ನಮ್ಮೂರಲ್ಲಿ ಗಣೇಶ ಹಬ್ಬವನ್ನು ನಾನೇ ಮಾಡಿಸೋದು. ಆದರೆ ನಮ್ಮಲ್ಲಿ ದಿವಾಲಿ ಮಾಡ್ತಾರೆ, ಹೆಣ್ಮಕ್ಳು ಫೆಸ್ಟಿವಲ್ ಬಂದುಬಿಟ್ಟು ದಿವಾಲಿ. ವಾಟ್ ಎವರ್ ದ ಎಕ್ಸ್ಪೆಂಡಿಚರ್ ಇಸ್ ದೇರ್ ವಿ ವಿಲ್ ಬಿಯರ್. ನಮ್ಮೂರಲ್ಲಿ ಕೆಲವರಿಗೆ ಒಳ್ಳೊಳ್ಳೆ ಕೆಲಸ ಮಾಡಿಸ್ಬಿಟ್ಟಿದ್ದೀವಿ. ಗಣೇಶ ಹಬ್ಬದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಬೇಕು ಅದನ್ನು ನಾನೇ ಮಾಡ್ತೀನಿ. ನಮ್ಮೂರಲ್ಲಿ ಈಗ ನೌಕರ ಸಂಘ ಅಂತ ಆಗಿದೆ, ಲೈಬ್ರರಿ ಓಪನ್ ಮಾಡಿಸಿದ್ದೀವಿ, ಡಿಜಿಟಲ್ ಲೈಬ್ರರಿ ಓಪನ್ ಮಾಡಿಸಿದ್ದೀವಿ. ನಮ್ಮೂರಲ್ಲಿ ಬುಕ್ಸ್ಗಳು ಡೊನೇಟ್ ಮಾಡಿದ್ದೀವಿ. ನೆಕ್ಸ್ಟ್ ನನ್ನ ಟಾರ್ಗೆಟು ನನ್ನ ಪ್ರೈಮರಿ ಸ್ಕೂಲಿಗೆ ಕಂಪ್ಲೀಟಾಗಿ ಬಣ್ಣ ಬಳಿಬೇಕನ್ನೋ ನನ್ನೊಂದು ಆಸೆ. ಅದು ನಮ್ಮನ್ನೇ ಹೋಗಿ ನೋಡ್ಕೊಂಬಂದಾಗ ಸ್ವಲ್ಪ ಬೇಜಾರಾಯಿತು. ಹಾಗಾಗಿ ನನ್ನ ಊರಿನ ಸ್ಕೂಲಿಗೆ 2026 ಎಂಡ್ ಒಳಗಡೆ ಕಂಪ್ಲೀಟಾಗಿ ಹೊಸದಾಗಿ ಎಲ್ಲ ಬಣ್ಣ, ದೊಡ್ಡದಿದೆ ಸ್ಕೂಲು, ಕಂಪ್ಲೀಟಾಗಿ ಬಣ್ಣ ಬಳಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ಬುಕ್ ಡೊನೇಷನ್ ಮಾಡಿ 1 ವರ್ಷಕ್ಕೆ ಆಗುವಂಥ ಎಲ್ಲ ಎಕ್ಸ್ಪೆಂಡಿಚರ್ನ ನಾನು ಬೇರ್ ಮಾಡಬೇಕಂತ ಆಸೆ ಇದೆ ಸರ್. ಅದನ್ನು ಈ ವರ್ಷದೊಳಗೆ ಎಂಡಪ್ ಮಾಡ್ತೀನಿ. ಅಪ್ಪ ಅಮ್ಮ ಆರಾಮಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ ಸರ್. ಅವರು ಆರಾಮಿಲ್ಲದೆ ಇದ್ದರೆ ಹೇಳಲ್ಲ ಸರ್ ನಮಗೆ. ಯಾಕಂತಂದರೆ ಜನನೇ ಹೆಂಗೆ, ಅದು ನಮಗೆ ನಿಮಗಪ್ಪ, ನೀವು ಪಡೆದಿದ್ದು ನಿಮಗಿರುತ್ತೆ, ನಾನು ಪಡೆದೆ ನನಗಿರುತ್ತೆ ಅಂತ ಹೇಳ್ತಾರೆ. ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಯಾವುದೇ ರೀತಿ ದುಡ್ಡು ಕೇಳಲ್ಲ ತಂದೆ ತಾಯಿಗಳು. ಬೇಕಾದರೆ ಅದನ್ನೇ ನಿನ್ನ ಬರುತ್ತಾ ಸ್ಯಾಲ್ರಿಯಲ್ಲಿ ಬೇಕಾದ್ರೆ 1-2 ತೆಂಗಿನಕಾಯಿ ಜಾಸ್ತಿ ತೊಗೊಂಬಂದು ಹಾಕ್ಬಿಡಪ್ಪ, ತೆಂಗಿನ ಗಿಡಗಳು 1-2 ಎಮ್ಮೆ ಕೊಡಿಸ್ಬಿಡು ಅಂಥವೇ ಇರುತ್ತೆ ಹೊರತು ಅವ್ರ ವೈಯಕ್ತಿಕ ಅಂತ ಯಾವುದು. ನಮ್ಮಪ್ಪ ಸಿಂಗಲ್ ರೂಪಿ ತೊಗೊಂಡಿಲ್ಲ ಸರ್. ಇವಾಗ ನೋಡಿ, ಸಿಂಗಲ್ ರೂಪಿ ತೊಗೊಂಡಿಲ್ಲ. ಅವನೇನು ದುಡಿತಾನೆ ಅದರಲ್ಲೇ ಅವ್ನು ಬದುಕೋದು. ನಮ್ಮ ಕಡೆಯಿಂದ ದುಡ್ಡು ಕೇಳಲ್ಲ ಅವನು. ಟಿಲ್ ಟುಡೇ ನಾವು ಹೋಗ್ಬಿಟ್ಟು ಇಷ್ಟು ಬಟ್ ಅವನ ಅಡಿಯಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾ ಇರೋದು ದುಡ್ಡಿಂದು. ಬಟ್ ಅವನು ವೈಯಕ್ತಿಕ ಅಂತ ಅವನು ಕುಡಿಯಲ್ಲ, ತಿನ್ನಲ್ಲ, ಏನೂ ಇಲ್ಲ. ಊಟ ತಿಂತಾನೆ ಮನೆಯದು, ಅದು 2 ಊಟ ತಿನ್ನೋನು, 2 ಊಟ ತಿಂತಾನೆ. ಎಲೆ ಅಡಿಕೆ ಹಾಕ್ತಿದ್ದ, ಅದನ್ನು ಬಿಟ್ಬಿಟ್ಟಿದ್ದಾನೆ. ಸ್ಮೋಕಿಂಗ್ ಇಲ್ಲ, ಯಾವುದೂ ಇಲ್ಲ. ಹೌದು, ದುಡಿತಾರೆ.
ಎರಡೇ ಗೊತ್ತಿರೋದು ಎರಡೇ ಗೊತ್ತಿರೋ ದುಡಿ, ಮಕ್ಳಿಗೆ ಸಾಕು, ಒಳ್ಳೇದು ಬಯಸು ಅಷ್ಟೇ ಅವ್ರ ಬಗ್ಗೆ ಅಷ್ಟೇ. ಅದು ಎಲ್ಲರೂ ನಿಮಗೆ ಗೊತ್ತಿರುತ್ತೆ ಟಿಪಿಕಲ್ ಆಗಿ ಹೆಂಗಿರ್ತಾರೆ ಅಂಥೇಳಿ. ನಿಜ ಸರ್, ಹಂಗೆ ಇರ್ತಾರೆ ಎಲ್ಲರೂ. ಸೊ ಆಸ್ ಎ ಪೊಲೀಸ್ ಯು ಆರ್ ಹ್ಯಾಪಿ? ಎಸ್ ಸರ್, ಐ ಆಮ್ ಹ್ಯಾಪಿ, ಬಟ್ ಟಾರ್ಗೆಟ್ ಈಸ್ ದೇರ್. ಅಗೇನ್ ನಾನು ಸ್ಟಡಿ ಮಾಡ್ತಾನೇ ಇದ್ದೀನಿ. ಅವಕಾಶ ಬಂತು ಅಂತಂದರೆ ಮತ್ತೆ ಏನಾದರೂ ಇನ್ನೂ ಬೇರೆ ರೀತಿಯಲ್ಲಿ, ಈಗ ಉನ್ನತ ಹುದ್ದೆ ಹೋದಂಗೆಲ್ಲ ಅವಕಾಶಗಳು ಜಾಸ್ತಿ ಇರ್ತದೆ ಸರ್. ಇನ್ನೂ ಸೇವೆ ಮಾಡಲಿಕ್ಕೆ ಬೇರೆ ರೀತಿಯಲ್ಲಿ ನಮಗೆ ಅವಕಾಶಗಳು ಸಿಗುತ್ತೆ. ಹಾಗಾಗಿ ಇನ್ನೂ ಓದ್ತಾ ಇದ್ದೀನಿ. KS ಮೇನ್ಸ್ ಬರೆದ ಮೇಲೂ ಮತ್ತೆ ಸ್ವಲ್ಪ ಈ ಸಲ ಆಗಲ್ಲ, ನೆಕ್ಸ್ಟ್ ಮತ್ತೆ ಓದಬೇಕು ಅನ್ನೋ ಛಲ ಇದೆ. ಮತ್ತು ಈಗ KPSCಯಿಂದ KS ಬಿಡ್ತಾ ಇದ್ದಾರೆ. ಬಿಟ್ಟರು ಅಂತಂದರೆ ಅದಕ್ಕೆ ಪ್ರಿಪ್ರೇಷನ್ ಮಾಡಿ 100% ಸೆಕ್ಯೂರ್ ಆಗ್ತೇನೆ ಅಂತ ಭರವಸೆ ಇದೆ ಸರ್. ನೋಡೋಣ. IPS ಏನು ಟಾರ್ಗೆಟ್ ಇಲ್ಲ ನನಗೆ? IPS ಟಾರ್ಗೆಟ್ ಇಲ್ಲ ಸರ್. ನನಗೆ IPS ಟಾರ್ಗೆಟ್ ಅನ್ನೋದಕ್ಕಿಂತ ನನ್ನ ಕರ್ನಾಟಕದಲ್ಲಿ ನಾನು ವರ್ಕ್ ಮಾಡ್ಬೇಕಂತ ಆಸೆ ನನಗೆ. ಕರ್ನಾಟಕ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಸರ್. ಇಲ್ಲೇ ವರ್ಕ್ ಮಾಡಿ ಇಲ್ಲೇ ಇರಬೇಕು ನಾನು ಲಾಸ್ಟ್ನವರೆಗೂ. ಜೂರಿಲಾಲ್ ನಾಯ್ಕ್ ಇದ್ದ ಅನ್ನೋ ಹಂಗೆ ನಾನು ಅನ್ನೋನ್ ಟು ವೆಲ್ ನೋನ್ ಆಗಿ ಬೆಳಿಬೇಕಂತ ಸಣ್ಣವನಿದ್ದಾಗಿಂದ ಆಸೆ. ಸಮಾಜದಲ್ಲಿ ಬೇರೆ ಕೆಲಸಗಳು ಅದು ಸಮಾಜಮುಖಿ ಮಾಡ್ತೀನೋ ರಾಜಕೀಯವಾಗಿ ಮಾಡ್ತೀನೋ ಗೊತ್ತಿಲ್ಲ ಸರ್. ಬಟ್ ಡೆಫಿನೆಟ್ಲಿ ಒನ್ ಡೇ ನನ್ನ ಟಾರ್ಗೆಟನ್ನು ನಾನು ರೀಚ್ ಆಗ್ತೀನಿ ಅಂತ. ನಾವು ಊಟ ಕೇಳಕ್ಕೆ ಹೋದಾಗ ಕಾಲೇಲಿ ಒದಿಸ್ಕೊಂಡವ್ರು ನಾವೆಲ್ಲ, ಬಿಕಾಸ್ ಆಫ್ ವಿ ಬಿಲಾಂಗ್ಸ್ ಟು ಶೆಡ್ಯೂಲ್ ಕ್ಯಾಸ್ಟ್. ನಮಗೆ ನೀರು ಕೊಟ್ಟಿಲ್ಲ ಸರ್. ನಾವು ಅದೇ ಹೂವಿನಡಗಲಿಯಲ್ಲಿ ನೀರು ಕುಡಿಬೇಕಂತ ಹೋದ್ರೆ ನೀರು ಕೊಡೋರಲ್ಲ ನಮಗೆಲ್ಲ. ನಮ್ಮ ತಂದೆ ತಾಯಿಗಳು ಅನುಭವಿಸಿರೋ ಕಷ್ಟಗಳು ಈ ಶೆಡ್ಯೂಲ್ ಕ್ಯಾಸ್ಟಲ್ಲಿ ಇದ್ಬಿಟ್ಟು ತುಂಬ ಇದೆ. ಹತ್ರನೇ ಸೇರಿಸಿಲ್ಲ ನಮಗೆ ಜನಗಳು. ಸೊ ಅನುಭವಿಸಿದ್ದೀವಿ, ಅನುಭವ ಇದೆ. ಬಟ್ ಇವಾಗ ಅದನ್ನು ಎರಾಡಿಕೇಟ್ ಮಾಡಲೇಬೇಕು. ಇನ್ನೂ ನೀವು ಹಳ್ಳಿ ಕಡೆ ಹೋದರೆ ನನ್ನ ಪ್ರಕಾರ ಇನ್ನೂ ಇದೆ ಸರ್, ಅದು ಎರಾಡಿಕೇಟ್ ಆಗಬೇಕು. ಸಿಟಿ ಲೆವೆಲ್ ಎಲ್ಲಿ ಏನಂದರೆ ಇಂಡಿವಿಜುವಲ್ ಹೋಮ್ಗಳಿರ್ತದೆ, ಗೊತ್ತಾಗಲ್ಲ. ಇಲ್ಲಿ ಅವ್ರವ್ರ ಕೆಲಸಗಳು ಅವ್ರವ್ರು ಮಾಡ್ತಾರೆ. ಅಲ್ಲಿ ಸ್ವಲ್ಪ ಅವ್ರವ್ರು ಜಾಸ್ತಿ ಮಾತಾಡೋದೇ ಅಲ್ಲಿ ಒಂದು ಕೆಲಸ ಅವರು. ಈ ದೇಶದ ತುಂಬ ಗೌರವಾನ್ವಿತ ಹುದ್ದೆಯಲ್ಲಿರುವಂಥ ಈ ದೇಶದ ಅತಿ ದೊಡ್ಡ ಪ್ರಜೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಆ ದೇವಸ್ಥಾನ ಅವರು ಬಂದು ಹೋದ ತಕ್ಷಣ ಇಡೀ ದೇವಸ್ಥಾನ ಸ್ವಚ್ಛಗೊಳಿಸಲಾಯಿತು. ಆ ಹುದ್ದೆಯಲ್ಲಿ ಇದ್ದವ್ರಿಗೆ ಇನ್ನೂ ಜಾತಿಯ ಆ ನೋವು ಹೋಗ್ತಿಲ್ಲ. ಸೊ ನೀವು ಈಗ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸ್ಟಿಲ್ ಪೀಪಲ್ ಅಥವಾ ಹಳ್ಳಿ ಜನ ನಿಮ್ಮನ್ನು ಜಾತಿ ಪ್ರಕಾರ ನೋಡ್ತಾರಾ ಅಥವಾ ಈಕ್ವಲ್? ತಾಂಡದ ಹುಡುಗ ಅಂತಲೇ ಹೇಳೋದು. ವೈ ದೇರ್ ಐಡೆಂಟಿಫೈ ಆಮೇಲೆ ತಾಂಡ ಹುಡುಗ ಅಂತಂದರೆ ನಾನು ಬಿಲಾಂಗ್ಸ್ ಟು ತಾಂಡ ಕಮ್ಯುನಿಟಿ, ಬಂಜಾರ ಕಮ್ಯುನಿಟಿ, ಶೆಡ್ಯೂಲ್ ಕ್ಯಾಸ್ಟಿಗೆ ಸೇರಿದವರು ಅನ್ನೋದೊಂದು ಇದ್ದೇ ಇರುತ್ತೆ. ಮನುಷ್ಯನ ಇಂಟರ್ನಲ್ಲಿ ಭಾವವನ್ನು ನಾವು ಚೇಂಜ್ ಮಾಡಲಿಕ್ಕಾಗಲ್ಲ. ಸೋಪಿಂದ ಬಟ್ಟೆ ತೊಳೆದು ಬಿಡ್ಬೋದು, ಮೈ ತೊಳೆದ್ಬಿಟ್ಟು ಏನೋ ಎಕ್ಸ್ಟರ್ನಲ್ ಅಪಿಯರೆನ್ಸನ್ನು ನಾವು ಚೇಂಜ್ ಮಾಡ್ಬೋದು. ಬಟ್ ಇಂಟರ್ನಲ್ ಅಪಿಯರೆನ್ಸಲ್ಲಿ ಅವ್ರದ್ದು ಏನು ಒಳಗಡೆ ಇದೆ ಅದನ್ನು ವಿ ಕಾಂಟ್ ಚೇಂಜ್. ಇಂಡಿವಿಜುವಲಿ ದೆಮ್ಸೆಲ್ಫ್ ಓನ್ಲಿ ಹ್ಯಾವ್ ಟು ಚೇಂಜ್. ತೊಳ್ಕೊಳ್ಳೋದು ಅನ್ನೋದಕ್ಕಿಂತ ಅದನ್ನು ಅವ್ರು ಎರಾಡಿ ಆ ಬೇರನೇ ಕಿತ್ತು ಬಿಸಾಕ್ಬೇಕು ಸರ್. ಅದು ಇನ್ನೂ ಸ್ವಲ್ಪ ಹಳ್ಳಿ ಕಡೆ ಇರ್ಬೋದು. ಅನುಭವ ಇದೆ ಸರ್. ನಮಗೆ SI ಆಗಿ ಕಂಟಿನ್ಯೂ ಮಾಡಿದ್ರೆ ಏನಾಗಿ ರಿಟೈರ್ ಆಗ್ತದೆ? ಆದರೆ ಅಪ್ ಟು ಹೋಗ್ಬೋದು ಸರ್. ಅಡಿಷನಲ್ SP ಅವರಿಗೆ ಹೋಗ್ತೀವಿ. DSP ಆಗಿ ನೆಕ್ಸ್ಟ್ ACP ಅದು ದಾಟ್ತೀವಿ ಸರ್. DCP ಆಗ್ತದೆ. ಹೌದು, DCP ಹೋಗಲ್ಲ, ಅದನ್ನು ಅಡಿಷನಲ್ SP ಅಂತ ಹೇಳ್ತಾರೆ. DCPಗಿಂತ ಕೆಳಗಡೆ. DCPನೇ ರ್ಯಾಂಕ್ ಹುದ್ದೆ, ಬಟ್ SSP ಅಂತ ಕರೀತಾರೆ ಅಲ್ಲಿ. ಇದು ASP ಅಂತ ಕರೀತಾರೆ. ನಾವು 32 ಸರ್. 60 ಹೌದು ಸರ್. 22 ವರ್ಷ. ಏನಾಗಲಿ ಮುಂದೆ ಸಾಗುನೇ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.